ನೀಟ್ ಪರೀಕ್ಷೆಯ ಅಕ್ರಮವನ್ನು ವಿರೋಧಿಸಿ ದೇಶಾದ್ಯಂತ ತಾರಕಕ್ಕೇರ್ತಾ ಇದೆ ಹೋರಾಟ. ಪಾಟ್ನಾ ಮತ್ತು ಮುಂಬೈ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪ್ರತಿಭಟನೆ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ನೀಟ್ ಪರೀಕ್ಷೆಯ ಅಕ್ರಮ ಏನಾಗಿದೆ ಇದನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ ದೇಶಾದ್ಯಂತ. ಪಾಟ್ನಾ ಮುಂಬೈ ಸೇರಿದಂತೆ ದೇಶದ ಹಲವೆಡೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿರುವಂಥದ್ದು. ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಪ್ರತಿಭಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಅವರ ಆಗ್ರಹ ಇರುವಂಥದ್ದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ. ಪಾಟ್ನಾ ಮತ್ತು ಮುಂಬೈ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಒಂದರ್ಥದಲ್ಲಿ ನೀಟ್ ಅಕ್ರಮದ ಹೋರಾಟ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಅವರ ಮೇನ್ ಅಜೆಂಡಾ ಮತ್ತು ಆಗ್ರಹ ಇರುವಂಥದ್ದು ಒಂದೇ, ಪ್ರಧಾನಿ ಮೋದಿಯವರ ರಾಜೀನಾಮೆಯ ಸಮೇತ ಪ್ರಧಾನಿ ಮೋದಿಯವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಬೇಕು, ಹೇಳಿಕೆಯನ್ನು ಕೊಡಬೇಕು. ಇದರ ಮಧ್ಯೆ ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರವಾದಂತಹ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ. ಪ್ರತಿಭಟನಾ ನಿರತರನ್ನು ಚದುರಿಸುವಂತಹ ಕೆಲಸ ಆಗಿದೆ. ಒಟ್ಟಾರೆ ದೇಶಾದ್ಯಂತ ತೀವ್ರವಾದಂತಹ ಸ್ವರೂಪ ಪಡೆದುಕೊಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೇವೆ, ವಿದ್ಯಾರ್ಥಿಗಳಿಗಾಗಿರುವಂಥ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸಬೇಕು ಅನ್ನುವಂಥ ಅಜೆಂಡಾ ಇದೆ, ಅದೇ ಅವರ ಆಗ್ರಹ. ಹೀಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾದಂಥ ಈ ಒಂದು ಪ್ರತಿಭಟನೆ, ಇದಕ್ಕೆ ಕರೆ ಕೊಟ್ಟಂತಹ CJP, ಈ ಮಧ್ಯೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ. ಬಿಹಾರದ ಪಾಟ್ನಾದಲ್ಲಿ BJP ಕಾಂಗ್ರೆಸ್ ಮಧ್ಯೆ ಹೈಡ್ರಾಮಾ ನಡೆದಿದೆ. ಮೋದಿ ನಿವಾಸದ ಎದುರು ಕಾಂಗ್ರೆಸ್ ಪ್ರತಿಭಟನೆಗೆ ಖಂಡಿಸಿದೆ BJP. ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಂತಹ BJP ಪಡೆ ಏನೆನ್ನೆ ಆಯ್ತಲ್ಲ ಆ ವಿಚಾರವಾಗಿ ದೊಣ್ಣೆ ಹಿಡಿದು ಬಡದಾಡಿಕೊಂಡಂತಹ ಉಭಯ ಕಾರ್ಯಕರ್ತರು, ಎರಡೂ ಪಾರ್ಟಿಯ ಕಾರ್ಯಕರ್ತರ ನಡುವೆ ಆಗಿರುವಂತಹ ಹೊಡೆದಾಟ ಇದು. ಬಿಹಾರದಲ್ಲಾಗಿರುವಂಥದ್ದು BJP ಮತ್ತು ಕಾಂಗ್ರೆಸ್ ನಡುವೆ ಹೊಡೆದಾಟ ಆಗಿರುವಂಥದ್ದು. ನಿನ್ನೆ ಪ್ರಧಾನಿ ಮೋದಿಯವರ ನಿವಾಸದ ಎದುರು ಕಾಂಗ್ರೆಸ್ ಪ್ರತಿಭಟಿಸಿತು. ಅಂದರೆ ಮೋದಿಯವರ ವಿಚಾರವಾಗಿ ಮಾತಾಡಬೇಕು, ಇಲ್ಲವೇ ಅವರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಪ್ರತಿಕ್ರಿಯಿಸಿತು. ಮೋದಿಯವರ ಮನೆ ಎದುರು ಈ ರೀತಿಯಾಗಿ ಪ್ರತಿಭಟನೆ ಮಾಡಿದ್ದಂಥದ್ದು ಅಷ್ಟಾಗಿ ಸರಿಯಲ್ಲ ಅಂತ. ಮೋದಿ ನಿವಾಸದ ಎದುರು ಆದಂತಹ ಕಾಂಗ್ರೆಸ್ನ ಪ್ರತಿಭಟನೆಗೆ ಖಂಡಿಸಿದೆ BJP. ಈ ವಿಚಾರಕ್ಕೆ ಬಿಹಾರದ ಪಾಟ್ನಾದಲ್ಲಿ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟವೇ ಆಗಿಬಿಟ್ಟಿದೆ. ಭಾರಿ ಹೈಡ್ರಾಮಾ ಆಗಿರುವಂಥದ್ದು. ದೊಣ್ಣೆಗಳನ್ನು ಹಿಡ್ಕೊಂಡು ಬಡದಾಡ್ಕೊಂಡಿದ್ದಾರೆ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು. BJP ಮತ್ತು ಕಾಂಗ್ರೆಸ್ನ ನಡುವೆ ಆಗಿರುವಂಥ ಹೊಡೆದಾಟ ಒಟ್ಟಾರೆ ತೀವ್ರವಾದಂತಹ ಸ್ವರೂಪ ಪಡೆದುಕೊಳ್ತಾ ಇದೆ. ಇದು ಒಂದು ಕಡೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನು ಚದುರಿಸುವಂತಹ ಕೆಲಸ, ಶಾಂತಿಯುತವಾಗಿ ಪ್ರತಿಭಟಿಸುವಂಥದ್ದು ಇವರದ್ದೂ ಕೆಲಸ ಆಗಿರುತ್ತೆ, ಅಷ್ಟೇ ಜವಾಬ್ದಾರಿ ಇರುತ್ತೆ. ಆದರೆ ಒಟ್ಟಾರೆ ಏಕಾಏಕಿ ಈ ರೀತಿಯಾದಂತಹ ಒಂದು ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು ನಿಜವಾಗಿಯೂ ಬೇಸರದ ಸಂಗತಿ. ಅದರಲ್ಲಿ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು, ಪ್ರತಿಭಟನಾ ನಿರತರು, ಪೊಲೀಸರು ಎಲ್ಲರಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಇದು ಯಾಕೆ ಇಷ್ಟರ ಮಟ್ಟಕ್ಕೆ ಹೋಗ್ತಾ ಇದೆ? ಸರ್ಕಾರಕ್ಕೆ ಇದು ಕಾಣಿಸ್ತಾ ಇಲ್ವಾ? ಸರ್ಕಾರ ಯಾವ ರೀತಿಯಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗತ್ತೆ, ಅವರ ಪ್ರತಿಕ್ರಿಯೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗಾಗಿ ಇದು ಯಾವ ರೀತಿಯಲ್ಲಿ ಹೋಗುತ್ತೆ, ಎಲ್ಲಿಯ ತನಕ ನಿಲ್ಲುತ್ತೆ? ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ, ಅಥವಾ ಪ್ರಧಾನಿ ಮೋದಿಯವರು ಈ ವಿಚಾರವಾಗಿ ಮಾತನಾಡ್ತಾರಾ? ವಿಪಕ್ಷಗಳು ಪ್ರಮುಖವಾಗಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟಿರುವಂತಹ ಪ್ರತಿಭಟನೆ ಏನಿದೆ, ಲಕ್ಷಾಂತರ ವಿದ್ಯಾರ್ಥಿಗಳ ಆಗ್ರಹ ಏನಿದೆ, ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಆಡಿದ್ದೀರಾ, ನಮಗೆ ಅನ್ಯಾಯ ಆಗಿದೆ, ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ, ಅವರಿಗೆ ಯಾರು ಹೊಣೆ, ಅವರ ಫ್ಯಾಮಿಲಿಗೆ ಯಾರು ಆನ್ಸರೇಬಲ್, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಹಿಡನ್ ರಾಜಕೀಯವಾದಂತಹ ಅಜೆಂಡಾಗಳಿದೆ ಅಂತ ಬೇರೆ ಬೇರೆ ಪಕ್ಷಗಳವರು ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ. ಹೀಗಾಗಿ ಈ ವಿಚಾರವಾಗಿ ಸರ್ಕಾರ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ, ಸರ್ಕಾರದ ನಾಯಕರುಗಳು, ಪ್ರಧಾನಿ ಮೋದಿಯವರು ಎಷ್ಟು ಗಂಭೀರವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾರೆ, ಅವರ ನಡೆ ಏನಾಗಿರುತ್ತೆ, ಅವರ ರಿಯಾಕ್ಷನ್ ಏನಾಗಿರುತ್ತೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ 26 ದಿನಗಳಿಂದ ಆರಂಭವಾಗಿರುವಂತಹ ಈ ಒಂದು ಪ್ರತಿಭಟನೆ ಏನಿತ್ತು ಜಂತರ್ ಮಂತರ್ನಲ್ಲಿ, ಅದಕ್ಕೆ ಒಂದು ಫೇಸ್ ಆಗಿ ಕಾಣಿಸ್ಕೊಂಡಂತಹ ಸೋನಂ ವಾಂಗ್ಚುಕ್ ಅವರನ್ನ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ, ಎಲ್ಲವೂ ಕೂಡ ಆಯಿತು. ತೀವ್ರವಾದಂತಹ ಸ್ವರೂಪ ಪಡೆದುಕೊಳ್ತಾ ಇದೆ ನೀಟ್ ಅಕ್ರಮದ ಒಂದು ಸಮರ.